ಕನ್ನಡ ಚಿತ್ರರಂಗ ದರ್ಶನ್ ಅವರಿಗೆ ಕೈ ಕೊಡ್ತು ಅನ್ನೋದು ಅನೇಕರ ಅಭಿಪ್ರಾಯ. ಯಾಕಂದರೆ ದರ್ಶನ್ ಪರ ಒಲವು ತೋರಿದವರ ಸಂಖ್ಯೆ ತೀರಾ ಕಡಿಮೆ. ಆದರೆ ಈಗ ತಡವಾಗಿಯಾದರೂ ಒಬ್ಬೊಬ್ಬರಾಗಿಯೇ ದರ್ಶನ್ ಪರ ಮಾತನಾಡಲು ಶುರು ಮಾಡಿದ್ದಾರೆ. ಈ ಸಾಲಿಗೆ ಈಗ ಹೊಸ ಸೇರ್ಪಡೆ ಡಾಕ್ಟರ್ ಶಮಿತಾ ಮಲ್ನಾಡ್. ಹೌದು, ತಮ್ಮ ಕಂಠದಿಂದ ಕನ್ನಡಿಗರ ಮನಗೆದ್ದ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ದರ್ಶನ್ ಅವರ ಪರ ಮಾತನಾಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘವಾಗಿ ಅವರು ದರ್ಶನ್ ಅವರ ಬಗ್ಗೆ ಮತ್ತು ಪ್ರಕರಣದ ಬಗ್ಗೆ ಬರೆದುಕೊಂಡಿದ್ದಾರೆ. ಮನಸ್ಸೇ ಮನಸ್ಸೇ, ಸೋಲೋ ಗೆಲುವೋ, ನೋವು ನಲಿವು, ಏಳೋ ಬೀಳೋ, ಕಲ್ಲೋ ಮುಳ್ಳು, ಜೀವನದ ಹಾದಿ ಸುಲಭವಲ್ಲ, ಯಶಸ್ಸಿನ ಹಾದಿ ಸುಗಮವಲ್ಲ. ಹಸಿವು, ಅವಮಾನ, ನೋವುಂಡು ಯಶಸ್ಸು ಗಳಿಸಿದ ಹೆಸರು ದರ್ಶನ್ ತೂಗುದೀಪ ಎಂದಿರುವ ಶಮಿತಾ ಮಲ್ನಾಡ್ ಸಹಚರ, ಗೆಳೆಯ, ಸಹೋದರ ಎಷ್ಟೋ ಜನರಿಗೆ ಸಹಾಯ ಹಸ್ತ ನೀಡಿ ಜೀವನವಾಗಿದ್ದಾರೆ. ಒಳ್ಳೆಯ ಕೆಲಸಗಳಿಗೆ ಕೈ ಚಾಚಿದ್ದವರು ಅಂದಿದ್ದಾರೆ. ಜಾರಿ ಬಿದ್ದಾಗ ಆಳಿಗೊಂದು ಕಲ್ಲು ಹಾಕೋದು ಬೇಡ ಎಂಬ ಮನವಿಯನ್ನು ಕೂಡ ಶಮಿತಾ ಮಾಡಿದ್ದಾರೆ. ಅವರ ಅಭಿನಯ ದರ್ಶನ್ ಅವರ ಅಭಿನಯ ಭೇದವಿಲ್ಲದ ಪ್ರೀತಿ, ಸರಳತೆ, ಸ್ನೇಹ, ಅಭಿಮಾನದ ಸಿಹಿ ಉಂಡವರು ನಾವು. ಅಭಿಮಾನಿಯಾಗಿ ಸಿನಿಮಾ ಅಭಿನಯ ನೋಡಿ ಅತ್ತು ನಕ್ಕು ಚಪ್ಪಾಳೆ ಶಿಳ್ಳೆ ಹೊಡೆದು ಸಂಭ್ರಮಿಸಿದವರು ನಾವು. 6 ಅಡಿ ದೇಹದ 3 ಅಡಿ ಬಗ್ಗಿಸಿ ತಗ್ಗಿ ನಮ್ಮೊಂದಿಗೆ ವಿನಯದಿಂದ ಮಾತನಾಡುವಾಗ ಹೆಮ್ಮೆ ಪಟ್ಟವರು ನಾವು. ತಪ್ಪಾಗಿದೆಯೇ ಇಲ್ಲವೋ ಏನಾಗಿದೆ ಎಂದು ಅರಿಯದವರು ನಾವು ಎಂದಿರುವ ಡಾಕ್ಟರ್ ಶಮಿತಾ ಮಲ್ನಾಡ್ ಹಣಕ್ಕೆ ಬಗ್ಗದೆ ಪ್ರೀತಿಗೆ ಬಗ್ಗಿದವರು ಅವರು. ತಪ್ಪಾಗಿದ್ದರೆ ನ್ಯಾಯಾಂಗವಿದೆ, ಕಾನೂನಿದೆ, ಶಿಕ್ಷೆ ಇದೆ ಎಂದು ಕೂಡ ಹೇಳಿದ್ದಾರೆ. ಅಕಾಲ ನಿಧನರಾದ ಶ್ರೀ ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ ಹಾಗೂ ಹಲವು ನೊಂದ ಕುಟುಂಬಗಳಿಗೆ ನಮ್ಮೆಲ್ಲರ ಸಾಂತ್ವನ, ನೆರವು, ಆಸರೆ, ನ್ಯಾಯ ಬೇಕಿದೆ. ಹಾಗೆ ಸೋಷಿಯಲ್ ಮೀಡಿಯಾವನ್ನು ದಯವಿಟ್ಟು ಒಳಿತಿಗಾಗಿ ಉಪಯೋಗಿಸಿ. ಎಲ್ಲರ ಮೇಲೆ ಗೌರವವಿರಲಿ, ಕಾಮೆಂಟ್ಸ್ ಪೋಸ್ಟ್ ಮೇಲೆ ಹಿಡಿತವಿರಲಿ ಎಂದಿರುವ ಕನ್ನಡ ಚಿತ್ರರಂಗದ ಗಾಯಕಿ ಶಮಿತಾ ಮಲ್ನಾಡ್, ದರ್ಶನ್ ಅಣ್ಣ ಕನ್ನಡದ ಕುಟುಂಬ, ಚಲನಚಿತ್ರದ ಕುಟುಂಬ, ನಮ್ಮ ಕುಟುಂಬ, ಕಲಾವಿದರ ಕುಟುಂಬ, ಏನೇ ಆದರೂ ನಮ್ಮ ಮನೆಯವರ ಜೊತೆ ನಾವು ಯಾವಾಗಲೂ ಜೊತೆ ಇರ್ತೇವೆ ಅಲ್ಲವೇ? ಹಾಗೆ ಪ್ರೀತಿ ಅಭಿಮಾನ ಬದಲಾಗದು. ತಪ್ಪು ಯಾರು ಮಾಡಿದ್ದರೂ ಶಿಕ್ಷೆ ಆಗಬೇಕು. ನ್ಯಾಯ ಎಲ್ರಿಗೂ ಒಂದೇ. ದರ್ಶನ್ ಅವರನ್ನು ಪ್ರೀತಿಸುವ ಎಲ್ರಿಗೂ ನೋವಾಗಿದೆ, ಸಂಕಟವಾಗಿದೆ ಅಂತ ಹೇಳಿದ್ದಾರೆ. ಇದು ಸಂಯಮ, ತಾಳ್ಮೆ, ಪ್ರಾರ್ಥನೆಯ ಸಮಯ. ಸಿಟ್ಟು, ಕೋಪ, ಅಸಹನೆ, ಹತಾಶೆ ದರ್ಶನ್ ಹಾಗೂ ಅವರ ಕುಟುಂಬಕ್ಕೆ ಇನ್ನಷ್ಟು ತೊಂದರೆ ಒಡ್ಡಬಹುದು. ಚಿನ್ನ ಕುದಿದ ಕುಲುಮೆಯಲ್ಲಿದೆ. ಕಲ್ಮಶ ಕಳೆದು ಅಪರಂಜಿ ಆಗಿ ಶುದ್ಧವಾಗಿ ಬರಲು ಸಮಯ ಬೇಕು ಎಂದಿರುವ ಡಾಕ್ಟರ್ ಶಮಿತಾ ಮಲ್ನಾಡ್, ಕಾಯೋಣ, ಸಮಾಧಾನದಿಂದ ದರ್ಶನ್ ಅಣ್ಣ ಅವರಿಗಾಗಿ ಪ್ರಾರ್ಥಿಸೋಣ, ಹಾರೈಸೋಣ ಅಂತ ಹೇಳಿದ್ದಾರೆ.